ಸರ್ಕಾರ ಸಿದ್ದರಾಮಣ್ಣವರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಬಂದು ಒಂದು ವರ್ಷ ಕಳೆದಿದೆ. ಇವತ್ತಿಗೆ ಒಂದು ವರ್ಷ. ಏನು ನುಡಿದಿದ್ರು ಚುನಾವಣೆ ಉಚಿತವಾಗಿ ಏನೇನು ಭರವಸೆಗಳನ್ನು ಈ ರಾಜ್ಯದ ಜನತೆ ಮುಂದೆ ಇಟ್ಟಿದ್ರು, ಆ ಎಲ್ಲ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸಗಳು ಸಾಗಿದ್ದಾವೆ. ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಈ 2-3 ತಿಂಗಳಲ್ಲಿ ಈ ಚುನಾವಣೆಯ ನೀತಿಯಿಂದ ಏನು ಕೆಲಸ ನಡಿಬೇಕಾಯಿತು ಅದು ಭಾಳ ಪ್ರಮಾಣದಲ್ಲಿ ನಿಂತೋಗಿದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಒಪ್ಕೋತೇನೆ. ಭಾಳ ಪ್ರಮಾಣದಲ್ಲಿ ಕೆಲಸ ನಿಂತೋಗಿದೆ. ಕಾರಣ ಚುನಾವಣಾ ನೀತಿ. ಏನು ಇನ್ನೂ 6ನೇ ತಾರೀಕಿನವರೆಗೂ ನಾವು 3 ತಿಂಗಳಾಯಿತು ಇದನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ನಿಲ್ಲಿಸಿ. ಈಗ ಯಾವುದೇ ಟೆಂಡರ್ ಕರೆಯೋಂಗಿಲ್ಲ, ಯಾವುದೇ ಆಫೀಸ್ಗೆ ಹೋಗೋಂಗಿಲ್ಲ, ಯಾವುದೇ ಆದೇಶ ಮಾಡಿಸೋಂಗಿಲ್ಲ. ಸುಮಾರು ದಿವಸಗಳಿಂದ ಈ ಚುನಾವಣಾ ನೀತಿಯಿಂದ ಈ 2-3 ತಿಂಗಳುಗಳ ಕಾಲ ಕೆಲಸ ಕಾರ್ಯಗಳು ನಿಂತೋಗಿದೆ. ಈಗ ಮತ್ತೆ ಕೆಲಸ ಕಾರ್ಯಗಳಿಗೆ ಚುರುಕಾಗಬೇಕಾಗಿದೆ. ಉತ್ತಮವಾದಂಥ ಕೆಲಸವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡುತ್ತೆ. ವಿರೋಧ ಪಕ್ಷದ ನಾಯಕರು ಬಿಜೆಪಿ ರಾಜ್ಯಾಧ್ಯಕ್ಷರು ಆರೋಪ ಮಾಡ್ತಾ ಇದ್ದಾರೆ, ಸರ್ಕಾರ ನಿಷ್ಕ್ರಿಯಗೊಂಡಿದೆ, ಇನ್ನೂ ಟೇಕಪ್ ಆಗಿಲ್ಲ. ಈಗ ವಿರೋಧ ಪಕ್ಷದ ನಾಯಕರಿಗೆ ಇನ್ನೇನು ನಮ್ಮ ಸರ್ಕಾರ ಹೊಗಳಕ್ಕಾಗತ್ತ? ಅವರು ಒಳ್ಳೆ ಕೆಲಸ ಮಾಡಿದ್ರು ಅವರು ನಿಷ್ಕ್ರಿಯ ಅಂತ ಹೇಳೋದು ಅವ್ರ ರಾಜಕೀಯದ ಧರ್ಮ ಅಂತ ಕಾಣುತ್ತೆ. ರಾಜಕೀಯದ ಇನ್ನೇನು ಸಿದ್ದರಾಮಣ್ಣನ ಸರ್ಕಾರ ದುಡಿದಂತೆ ನಡೆದಿದೆ, ಕೊಟ್ಟ ಭಾಷೆಯನ್ನು ಈಡೇರಿಸಿದೆ ಅಂತೇಳಿ ಹೇಳ್ತಕ್ಕಂಥದ್ದು ಅದು ಜನಕ್ಕೆ ಗೊತ್ತಿದೆ. ಯಾವ ರೀತಿ ಸರ್ಕಾರ ಉತ್ತಮವಾದ ಕೆಲಸ ಮಾಡಿದೆ ಅಂತಕ್ಕಂಥದ್ದನ್ನು ಕರ್ನಾಟಕ ರಾಜ್ಯದ ಜನ ಹೇಳ್ತಾರೆ. ಏನು ಐಸಿಯುನಲ್ಲಿದೆ? ಈ 2 ತಿಂಗಳಿಂದ ಐಸಿಯುನಲ್ಲಿದೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಈ 2-2.5 ತಿಂಗಳಾಯಿತು ಚುನಾವಣಾ ನೀತಿ ಬಂದು. ಯಾವ ಮುಖ್ಯಮಂತ್ರಿಗಳು ಒಂದು ಆದೇಶ ಮಾಡೋಂಗಿಲ್ಲ, 5 ರೂಪಾಯಿ ಕೊಡೋಂಗಿಲ್ಲ, ಮುಖ್ಯಮಂತ್ರಿಗಳು ಕೊಡೋಂಗಿಲ್ಲ, MLA ಕೊಡೋಂಗಿಲ್ಲ, ಅಧಿಕಾರಿಗಳು ಕೊಡೋಂಗಿಲ್ಲ. ನಿಷ್ಕ್ರಿಯವಾಗಿದೆ. 2 ತಿಂಗಳಿಂದ ಸರ್ಕಾರ ನಿಷ್ಕ್ರಿಯವಾಗಿರ್ತಕ್ಕಂಥದ್ದು ಸತ್ಯ. ಮುಂದೆ ಅನುದಾನದಲ್ಲಿ ತೃಪ್ತಿ ಇದೆ. ಏನಾಗಿದೆ ಅನುದಾನ? ಎಲ್ಲ MLAಗಳು ನಮಗೆಲ್ಲ MLAಗಳಿಗೆ ಅನುದಾನ ಕೊಟ್ಟಿದ್ದಾರೆ, ಎಲ್ಲವೂ ನಡೀತಾ ಇದೆ. ಯಾವ ನಿಂತಿದ್ದಾವೆ? ಇಂಥವು ನಿಂತಿದ್ದಾವೆ ಅಂತ ಹೇಳಿ, ಇಂಥ ಕೆಲಸಗಳು ನಿಂತಿದ್ದಾವೆ ಅಂತ ಹೇಳಲಿ ಬೇಕಾದ್ರೆ ಅವರು. ನಾನು ಒಪ್ಕೋತೀನಿ ಅದನ್ನು. ಇಂಥದ್ರಲ್ಲಿ ನೀವು ಬರ ಪರಿಹಾರ ದುಡ್ಡನ್ನು ಕೊಡೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗಿ ಬಂತು. ನಾವು ಬರ ಪರಿಹಾರಕ್ಕೆ ದುಡ್ಡನ್ನು ತಗೊಳೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾಚಿಕೆ ಇಲ್ದಲೇ ಸುಪ್ರೀಂ ಕೋರ್ಟ್ನಿಂದ ಡೈರೆಕ್ಷನ್ ಮೇಲೆ ಬರ ಪರಿಹಾರದ ಹಣನ ಬಿಡುಗಡೆ ಮಾಡಿಸ್ಬೇಕಾದಂಥ ಪರಿಸ್ಥಿತಿ ಬಂತು. ಇವ್ರಿಗೆ ನಾಚಿಕೆ ಆಗಲ್ವಾ? ಅಲ್ಲ, ಇವರು ಯೋಚನೆ ಮಾಡ್ಬೇಕಲ್ಲ. ಇವರು ಈ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಈ ನಾಯಕರು ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಳಿ ಹಣ ತಗೊಳ್ಳೋವಂಥ ಇತಿಹಾಸ ಎಲ್ಲರ ಇತ್ತೇನ್ರಿ? ಅನುದಾನನ ತಗೊಳ್ಳೋವಂಥ, ಕಾನೂನುಬದ್ಧವಾದಂಥ ಅನುದಾನ ತಗೊಳ್ಳೋವಂಥ ರೀತಿ ಈ ರಾಜ್ಯದಲ್ಲಿ ಇತ್ತ? ಇದನ್ನು ಮಾಡಿದಾರೆ ಯಾರು? ಇವರೇ ಅಲ್ವಾ ಮಾಡಿದರು? ಇವರೇ ಹುಟ್ಟಾಕಿದ್ರು ಹೊಸದಾಗಿ. ಆಮೇಲೆ ನಮಗೆ ಬರಬೇಕಾದಂಥ ಟ್ಯಾಕ್ಸಸ್ಸು, ನಮಗೆ ಬರಬೇಕಾದಂಥ ತೆರಿಗೆನ ಕೇಳಲಿಕ್ಕೆ ಹೋದರೆ ಅದಕ್ಕೆ ನಾವು ಡೆಲ್ಲಿ ಮೆಟ್ಲತ್ತಿ ಡೆಲ್ಲಿಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ಬಂತು. ಡೆಲ್ಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಬೇಕಾದಂಥ ಇಡೀ ರಾಜ್ಯ ಸಚಿವ ಸಂಪುಟ ಶಾಸಕರೆಲ್ಲ ಹೋಗಿ ನಮ್ಮ ಹಕ್ಕನ್ನು, ನಮ್ಮ ತೆರಿಗೆ ಹಕ್ಕನ್ನು ನಮಗೆ ಕೊಡಿ ಅಂತ ಕೇಳಬೇಕಾದಂಥ ಪರಿಸ್ಥಿತಿ ಬಂತು. ಏನಿದೆ ಇವ್ರು ಮಾಡ್ತಕ್ಕಂಥದ್ದು? ಎಲ್ಲ ತಪ್ಪನ್ನು ಮಾಡಿ ರಾಜಕೀಯ ಇದು ನಿಷ್ಕ್ರಿಯವಾಗಿದೆ ಸರ್ಕಾರ ಅಂದರೆ ಈ 2 ತಿಂಗಳಲ್ಲಿ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರ ಏನು ಕೆಲಸ ಮಂಜೂರು ಮಾಡೋಕೆ ಆಗ್ತಾ ಇಲ್ಲ. ಸರ್, ಈಗ ನಿಮ್ಮ ಜಿಲ್ಲೆ ಪೆಂಡ್ರೈವ್ ಕೇಸ್ ಇದೆಯಲ್ಲ, ಬಹಳ ಸಂಚಲನ ಮಾಡ್ತಾ ಇದೆ. ಅವರು ಆರೋಪವನ್ನ ಮತ್ತೆ ಕಾಂಗ್ರೆಸ್ ಪಕ್ಷದ ಕಡೆಗೆ ತಿರುಗ್ತಾ ಇದ್ದಾರೆ. ಇದನ್ನ ವಿಡಿಯೋ ಹಂಚಿಕೆ ಮಾಡಿದವರು. ಈಗ ನೋಡ್ರಿ, ನೀವು TV ಮಾಧ್ಯಮದವರು ಸ್ವಲ್ಪ ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ತೀನಿ, ರಿಕ್ವೆಸ್ಟ್ ಆಗಿ ಕೇಳ್ತೀನಿ. ಮೊದಲನೇದು, ಪೆನ್ಡ್ರೈವು ಆಗಿರ್ತಕ್ಕಂಥದ್ದು ಮೊದಲು ನಲ್ಲಿ ಮಾಡಿರ್ತಕ್ಕಂಥದ್ದು. ಇದನ್ನು ಯಾರು ಮಾಡಿರ್ತಾರೆ? ಪೆನ್ಡ್ರೈವ್ದು ಒಂದು ಕಡೆ, ಅದು 2ನೇ ಭಾಗ. ಮೊದಲನೇ ಭಾಗ ವ್ಯಭಿಚಾರ ನಡೆದ್ರಿಂದ ಪೆನ್ಡ್ರೈವ್ ಬಂದಿದೆ. ವ್ಯಭಿಚಾರ ಮಾಡಿದರೆ ಯಾರು? ಲೈಂಗಿಕ ದೌರ್ಜನ್ಯ ಮಾಡಿದರೆ ಯಾರು? ಅವರು ಹೋಗಿ ಫಾರಿನಲ್ಲಿ ಕೂತಿದ್ದಾರೆ ಕದ್ದು. ಸ್ವಲ್ಪ ಆತ್ಮಗೌರವ ಬೇಕಲ್ಲ, ಅವ್ರು ಹೋಗ್ಬಿಟ್ಟಿದ್ದಾರೆ. ಈಗ ಅವರನ್ನ ಏನಾದರೂ ಮಾಡಿ ಕರೆತಂದು ಈ ದೇಶದ, ಈ ರಾಜ್ಯದ ಗೌರವವನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಭಾವನೆ ಪಕ್ಷಾತೀತವಾಗಿ ಈ ದೇಶ ಆಳ್ತಕ್ಕಂಥ
ಈ ರಾಜ್ಯ ಆಳ್ತಕ್ಕಂಥ ಪ್ರತಿಯೊಬ್ಬರ ಮಾನ ಮರ್ಯಾದೆ ಪ್ರಶ್ನೆ ಆಗಿದೆ. ಇದು ಮಾನ ಮರ್ಯಾದೆ ಪ್ರಶ್ನೆ ಆಗಿದೆ. ಮಾನ ಮರ್ಯಾದೆಯನ್ನು ಉಳಿಸ್ಕೊಳ್ಬೇಕಾಗಿದ್ದು ಪ್ರತಿಯೊಬ್ಬ ಭಾರತ ದೇಶದ ಕರ್ನಾಟಕ ರಾಜ್ಯದ ಪ್ರಜೆಯ ಕರ್ತವ್ಯ ಆಗಿದೆ. ಇಂಥ ಒಂದು ಅನಾಚಾರವನ್ನು ಎಸಗಿ ಹೊರದೇಶಕ್ಕೆ ಹೋಗಿ ಕದ್ದು ಕೂದಿರ್ತಕ್ಕಂಥ ಇತಿಹಾಸ ಇದು ಒಂದು ಈ ಭಾರತ ದೇಶದಲ್ಲಿ ಆಗಿರ್ತಕ್ಕಂಥ ಒಂದು ದೊಡ್ಡ ಆಘಾತ ಅಂತೇಳಿ ನಾವೆಲ್ಲ ಭಾವನೆ ಮಾಡ್ಕೋಬೇಕು. ಅದು ಅಲ್ಲ, ಒಂದು ನಿಮಿಷ, ಅದು ಒಂದು ಕಡೆ. ಅದಾದ ಮೇಲೆ ಅವನಿಂದ ಅವನೇ ಸ್ವತಃ ಆ ಒಂದು ಪೆನ್ ಡ್ರೈವ್, ಆ ಒಂದು ವಿಡಿಯೋವನ್ನು ತಯಾರು ಮಾಡಿರ್ತಕ್ಕಂಥವ್ರು ಯಾರು? ಇವತ್ತೇನು ಫಾರಿನ್ಗೆ ಹೋಗಿದ್ದಾರೆ ಅವರೇ. ಆ ವಿಡಿಯೋನ ಹೊರಗೆ ತಂದರು ಯಾರು? ಹೊರಗೆ ತಂದಿರ್ತಕ್ಕಂಥವ್ರು ಅವರ ಕಾರ್ ಡ್ರೈವರ್. ಅವನು ಒಪ್ಕೊಂಡಿದ್ದಾನೆ, ಕಾರ್ ಡ್ರೈವರು ಹೌದು ನಾನು ಒಪ್ಕೊಂಡು ಆ ಕಾರ್ ಡ್ರೈವರು ನಾನು ನಿಜ ಈ ಒಂದು ನನಗೆ ಜಮೀನಿನಲ್ಲಿ ಮೋಸ ಮಾಡಿದ್ರು, ಆ ಉದ್ದೇಶಕ್ಕೋಸ್ಕರ ಅವರ ಹತ್ರ ಇದ್ದಂಥ ಒಂದು ವಿಡಿಯೋವನ್ನು ನಾನು ಡ್ರಾ ಮಾಡಿದ್ದೇನೆ. ಡ್ರಾ ಮಾಡಿ ತಗೊಂಡೋಗಿ ಅವನಿಗೆ ಕೊಟ್ಟಿರೋ ಹೇಳಿಕೆ, ಅದು ಮುಂದೆ SITನಲ್ಲಿ ಏನು ತನಿಖೆ ಆಗುತ್ತೆ, ಯಾರು ಅಪರಾಧಿತರು, ಎಲ್ಲಿ ತಗೊಂಡೋದ್ರು, ಅದನ್ನು ಕೊಟ್ಟಿರೋದು ನಾನು ದೇವರಾಜೇಗೌಡನ ಕೈ ಕೊಟ್ಟಿದ್ದೆ. ಲಾಯರ್ ಅವನು. ನೀನು ಈ ರೀತಿ ಸ್ಟೇ ತಂದಿದ್ದಾರೆ, ಯಾರೂ ನನ್ನಲ್ಲಿರ್ತಕ್ಕಂಥ ಅಶ್ಲೀಲವಾದಂಥ ದೃಶ್ಯಗಳನ್ನು ತೋರ್ಸಂಗಿಲ್ಲ ಅಂತೇಳಿ ಪ್ರಜ್ವಲ್ ಅವರು ಸ್ಟೇ ತಂದಿರೋದ್ರಿಂದ ನೀವು ಇದನ್ನು ಏನಾದರೂ ಮಾಡಿ ಈ ಕೇಸನ್ನು ತಗೊಳ್ಳಿ ಅಂತೇಳಿ ಅವನಿಗೆ ತಗೊಂಡೋಗಿ ನಾನು ಸೀಜ್ ಮಾಡಿ ಅವ್ರಿಗೆ ಕೊಟ್ಟಿದ್ದೀನಿ ಅಂತೇಳಿ ಅವನು ಹೇಳ್ತಾನೆ. ಅಲ್ಲಿಗೆ ಒಂದು ಡ್ರಾ ಮಾಡ್ದನು, ವಿಡಿಯೋ ಮಾಡ್ದನು ಪ್ರಜ್ವಲ್, ಡ್ರಾ ಮಾಡ್ದನು, ಅದನ್ನು ಡ್ರಾ ಮಾಡಿದನು ಡ್ರೈವರ್. ಆ ಡ್ರೈವರ್ ಡ್ರಾ ಮಾಡಿದ ವಿಡಿಯೋನ ತಗೊಂಡೋಗಿ ಕೊಟ್ಟಂಥವನು ಡ್ರೈವರ್ ಕಾರ್ತಿಕ್. ಈಗ ದೇವರಾಜೇಗೌಡ ಅಂತ ಅದಿದೆ, ದೇವರಾಜೇಗೌಡ ಅಂತ ಅದು ಇದೆ ಅಂತ ಇದೆ ಅಂತ ಅವನು ಒಪ್ಕೊಂಡಿದ್ದಾನೆ. ದೇವರಾಜೇಗೌಡನು ಹೌದು ನನ್ನ ಹತ್ರ ಇದೆ, ನಾನು ಸೀಲ್ ಮಾಡಿ ಇಟ್ಟಿದ್ದೀನಿ ಅಂತ ಅವನು ಒಪ್ಕೊಂಡಿದ್ದಾನೆ. ಸೀಲ್ ಮಾಡಿ ಇಟ್ಕೊಂಡಂಥ ಪೆನ್ ಡ್ರೈವನ್ನು ಇವನು ಹಾಸನದಲ್ಲೆಲ್ಲ ಏನಂತ ಹೇಳ್ದ, ಪ್ರೆಸ್ ಕಾನ್ಫರೆನ್ಸ್ ಕರೆದು ನನ್ನ ಹತ್ರ ಪೆನ್ ಡ್ರೈವ್ ಇದೆ ರೇವಣ್ಣರೇ, ಪ್ರಜ್ವಲ್ ಅವರೇ, ನಿಮ್ಮ ಮಾನ ಮರ್ಯಾದಿನ ಹಾಸನ ಸರ್ಕಲಲ್ಲಿ ಹರಾಜು ಹಾಕ್ಬಿಡ್ತೀನಿ, ಹುಷಾರು, ನೀವು ಮಾಡಿರೋ ಲೈಂಗಿಕ ಹಗರಣ ಎಲ್ಲನೂ ಕರ್ನಾಟಕ ರಾಜ್ಯದ ಜನಕ್ಕೆ, ಹಾಸನ ಜಿಲ್ಲೆ ಜನತೆಗೆ ತೋರಿಸ್ತೀನಿ ಅಂತ ಹೆಂಗೆ ಹೇಳ್ದ ಇವನು. ಅದು ಆ ಪಿನ್ ಡ್ರೈವ್ ಇವನಿಗೆ ಗೊತ್ತಿರೋ ತಾನೇ ಹೇಳಿದ್ದು. ಈಗ ಪಿನ್ ಡ್ರೈವು ದೇವರಾಜೇಗೌಡನ ಹತ್ರ ಇದ್ದಂಥ ಸೀಜ್ ಆಗಿರೋ ಪೆನ್ ಡ್ರೈವ್ ಯಾವುದು, ಅದೆಲ್ಲಿದೆ? ಇವನು ತಡ್ರಿ, ಇವನು ಈ ಕಾರ್ತಿಕ್ ಏನಾರ ಮತ್ತೆ ಯಾರಿಗಾರ ಪಿನ್ ಡ್ರೈವ್ ಕೊಟ್ಟನ, ಅದು ಎಲ್ಲಿ ಬದಲಾವಣೆ ಆಗಿದೆ ಅದನ್ನ ತನಿಖೆ ಮಾಡ್ತಕ್ಕಂಥದ್ದು ಹೋರಾಟ. ಯಾರು ನೋಡ್ರಿ, ಆಡಿಯೋದಲ್ಲಿ ಇವನು ದೇವರಾಜೇಗೌಡ ಎರಡು ಕಡೆಗೂ ಮಾತಾಡೇನೆ. ಈ ಕಡೆ ಅಮಿತ್ ಶಾ ಹತ್ರಲ್ಲೂ ಮಾತಾಡಿದೀನಿ ಅಂತ ಒಂದು ಬತ್ತು. ಟಿವಿನಲ್ಲಿ ಒಂದು ಸಂದರ್ಶನ ಬತ್ತು. ಸಂದರ್ಶನದಲ್ಲಿ ನನಗೆ ಡೆಲ್ಲಿಯಿಂದ ಬತ್ತು, ನಾನು ಡೆಲ್ಲಿಯಿಂದ ಬಂದದ್ದನ್ನು ನಾನು ಬಿತ್ತರಿಸಿದೆ, ನಾನು ಎಲ್ಲ ಡೆಲ್ಲಿಯಿಂದ ಬಂತು, ಅದರಿಂದ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿಸಿದೆ, ನಾನು ಡೆಲ್ಲಿಯ ಅಣತಿಯಂತೆ ನಡೀತಾ ಇದ್ದೀನಿ, ನನಗೆ ಅಮಿತ್ ಶಾ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಅವತ್ತೇನೇನು ಹೇಳಿದ. ಅವನು ಆ ಮನುಷ್ಯ ದೇವರಾಜೇಗೌಡ ಅನ್ನೋನು ಈ ಪ್ರಜ್ವಲನ್ನ ಪಾರ್ಲಿಮೆಂಟ್ ಮೆಂಬರ್ಶಿಪ್ ಹೋಗೋವರೆಗೂ ಹೋರಾಟ ಮಾಡಿದ ಮನುಷ್ಯ ಇವನು ಯಾವಾಗ ಪ್ರಜ್ವಲ್ ಪಾರತಲೆ ಅಂತ ಲಭ್ಯ ಗೊತ್ತಲ್ಲ. ಈಗ ಅವ್ನು ಪ್ರಜ್ವಲನ್ ಮೆಂಬರ್ಶಿಪ್ ತೆಗ್ದನು, ಅವನೇ ಹೋಗಿ ಸುಪ್ರೀಂ ಕೋರ್ಟ್ಗೆಲ್ಲ ಹಾಕಿ ಅವ್ನು ಮೆಂಬರ್ಶಿಪ್ ತೆಗ್ದನು ದೇವರಾಜೇಗೌಡನೇ ತೆಗೆದು ಈ ದೇವರಾಜೇಗೌಡ ಇವನಿಗೂ ಅವ್ರ ಫ್ಯಾಮಿಲಿಗೂ ಆಗ್ತಿರ್ಲಿಲ್ಲ. ಈಗ ದೇವರಾಜೇಗೌಡ ಈ ರೀತಿ ತಿರ್ಕೊಂಡನೆ ಅಂತ ನಮಗೆ ಗೊತ್ತಲ್ಲ. ಎಲ್ಲ ಸೇರಿ ಈಗ DCM ಕಡೆ ತಿರುಗಿಸ್ತಾ ಇದ್ದಾರೆ. DCM ಕಡೆ ಯಾಕೆ ತಿರುಗಿಸ್ತಾರೆ? DCM ಗಳು ಯಾರು ಬಂದ್ರು ಮಾತಾಡ್ತಾರೆ, ಜನರಲ್ ಆಗಿ ಮಾತಾಡ್ತಾರೆ. ಈಗ ಬಂದಿದ್ದಾರೆ, ಹಣ ದೇವರಾಜೇಗೌಡ ಬಂದಿದ್ದಾನೆ, ದೇವರಾಜೇಗೌಡ ಈ ಒಂದು ನ್ಯಾಯದ ಪರವಾಗಿ ಮಾತಾಡ್ತಾನೆ, ಅನ್ಯಾಯದ ವಿರುದ್ಧವಾಗಿ ಬಂದಿದ್ದಾನೆ ಅಂತ ಅಂದಾಗ ಇವರು ಫೋನ್ ಕೊಟ್ಟಿದ್ದಾರೆ, ಮಾತಾಡಿದ್ರು. ಏನು ಮಾತಾಡಿದಾರೆ ಫೋನಲ್ಲಿ? ಆಯ್ತಪ್ಪ, ಏನಪ್ಪ
ಆಯ್ತಪ್ಪ ಆಯ್ತು SIT ಸರ್, ಆ ನೋಡ್ತೀನಿ ಐಡಿಯಾದಲ್ಲಿ ಬಿಡಪ್ಪ. ಇನ್ನೊಂದು ಪ್ರಮುಖವಾಗಿದೆ. ನಾವೆಲ್ಲರೂ ಆ ಸಂತ್ರಸ್ತರು ಏನಿದ್ರೆ ಅವ್ರ ಕಡೆಯಿಂದ ಕಂಪ್ಲೇಂಟ್ ಕೊಡಿಸ್ತಾ ಇದ್ದೇವೆ. ಅಲ್ಲ ಕಂಪ್ಲೇಂಟ್ ಕೊಡ್ಸಿದೀವಿ ಅಂತಲ್ಲ, ಕಂಪ್ಲೇಂಟ್ ಕೊಡ್ತಾವ್ರೆ, ಅಷ್ಟಾಗಿದೆ ಈಗ ಅಂತ. ಈಗ ಮುಂದೆ ಬರ್ತಾ ಇಲ್ಲ. ಆದ್ರೂ ಇವತ್ತಿನ ಪರಿಸ್ಥಿತಿನಲ್ಲಿ ಅಷ್ಟೊಂದು ಜನ ಮುಂದೆ ಬರ್ತಾ ಇದಾರೆ ಅಂತ ಹೇಳಿರ್ತಕ್ಕಂಥದ್ದು. ಅಷ್ಟು ಜನ ಬಂದಿದಾರಪ್ಪ ಅಂತ ಹೇಳಿರೋದು. ಏನ್ ತಪ್ಪಿದೆ ಅದರಲ್ಲಿ? ಅದಕ್ಕೀಗ ಆರೋಪ ಬರ್ತಾ ಇರುವಂತದ್ದು ದೇವೇಗೌಡರ ಕುಟುಂಬ ಮುಗಿಸಕ್ ಕೊಟ್ಟಿದ್ದಾರೆ. ದೇವೇಗೌಡರ ಕುಟುಂಬ ಹೆಂಗ್ ಮುಗ್ಸಕ್ಕಾಗುತ್ತೆ? ಮುಗಿಸುವ ಪ್ರಜ್ವಲ್ ಅವನು ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿಯಾಗಿ ಪಾಪ ನಮಗೆ ಬಹಳ ಗೌರವ ಇದೆ ಅಂತ ಒಬ್ಬ ಪ್ರಧಾನಮಂತ್ರಿ ಗಿರಿಯನ್ನು ಪಾಡ್ದಂಥ ಅಂಥವ್ರಿಗೆ ಇಂಥ ಒಂದು ಇದರಲ್ಲಿ ಸಂಕಷ್ಟದಲ್ಲಿ ಇವತ್ತು ಅವರಿಗೆ ಸಂಕಷ್ಟ ತಂದು ಇಟ್ಕೊಟ್ರು ಯಾರೂ ಅಲ್ಲ, ಈ ದೇಶದ ಜನ ಯಾರೂ ಅಲ್ಲ. ಈ ದೇಶದ ಜನ ಎಲ್ಲ ಗೌರವವನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರ ಮೊಮ್ಮಗನೇ ಅವ್ರಿಗೆ ಸಂಕಷ್ಟ ತಂದು ಕೊಟ್ಟೋಗಿರೋದು. ಅವ್ರ ಮೊಮ್ಮಗನೇ ದೇವೇಗೌಡರ ಕುಟುಂಬನ ಇವತ್ತೇನಾದರೂ ಸ್ವಲ್ಪ ದೇವೇಗೌಡರ ಕುಟುಂಬದ ಬಗ್ಗೆ ಅದು ಇದು ಅಂತ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟರೇ ಪ್ರಜ್ವಲ್. ಅವ್ರ ಕುಟುಂಬದ ಒಬ್ಬ ಕುಡಿ ಅವನು ಇವತ್ತು ಮಾಡಿಕೊಟ್ಟಿರೋನು. ಅದನ್ನು ಬಿಟ್ಬಿಟ್ಟು ಯಾರ್ಯಾರೋ ಏನೇನೋ ಇದು ಎಂಥದ್ದು ಡ್ರೈವಿಂಗು, ಪಿನ್ ಡ್ರೈವು, ಅದು ಎಲ್ಲ ಬತ್ತಿದೆ. ಪಿನ್ ಡ್ರೈವು ಬರ್ತವೆ, ಯಾವ್ದು ಮಾಡಿದೇನೆ ಎಲ್ಲರೂ ಆ ಕಡೆಯಿಂದ ಬರ್ತಾರೆ. ಯಾವ್ಯಾವ ತಗೊಂಡು ಹಂಚಾನ, ಅದು ಒಂದು ಅಪರಾಧನೇ. ಪಿನ್ ಡ್ರೈವ್ ಯಾವನ ಹಂಚಿದ, ಅದು ಹಂಚಂಗಿಲ್ಲ. ಅದು ಹಂಚಿದಾನೆ ಯಾವನಿದಾನೆ ಅವ್ನು ಎಳ್ಕ ಬರ್ತಾರೆ, ಎಡೆಮಟ್ಟಿ ಕಟ್ಟಿ ಹೊಡಿತಾರೆ. ಆದ ನಂತರದಲ್ಲಿ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡ್ತಾರೆ ಸರ್. ಒಂದು ಟ್ವೀಟ್ ಮಾಡಿ ಇಡೀ ಪೆಂಡ್ರವಿ ಪ್ರಕರಣದ ರೂವಾರಿ DK ಶಿವಕುಮಾರ್ ಅವರು ಹೆಂಗೆ ತಡ್ರಿ, ಕುಮಾರಸ್ವಾಮಿ ಅವರು ಹಿಟ್ ಅಂಡ್ ರನ್ ಕೇಸ್ ಹೊಡಿತಲೇ ಇರ್ತಾರೆ. ಅವ್ರ ಮಾಮೂಲಿ ಅದು. ಹಿಟ್ ಅಂಡ್ ರನ್ ವಾಡ್ದು ಇಡ್ತಾರೆ. ನಾವೇನು ಇವತ್ತು ನೋಡ್ತಾ ಇದೀವ? ನಾವು ಅವ್ರ ಜೊತೆ ಇದ್ದಾರೆ ಅಲ್ವಾ, ಈಗ ಮಾಡ್ತಿರ್ತಾರೆ. ಅದು ಪ್ರಶ್ನೆ ಬೇಡ. ಈಗ ಈ ಕುಮಾರಸ್ವಾಮಿ ಅವ್ರು ಏನು ಹೇಳಿದ್ರು ಅನ್ನೋ ಪ್ರಶ್ನೆ ಬೇಡ. DK ಶಿವಕುಮಾರ್ ಅವರು ಯಾವ ಕಾರಣದಿಂದ ಈ ಪಿನ್ ಡ್ರೈವ್ ಇದರಲ್ಲಿ DK ಶಿವಕುಮಾರ್ ಕಾರಣೀಕರ್ತರಾಗ್ತಾರೆ? ಸಾಕ್ಷ್ಯಾಧಾರಗಳನ್ನು ತೋರಿಸಿ, ಸಾಕ್ಷ್ಯಾಧಾರಗಳಿಗೆ ಸೇರಿಸಿ ಕಂಪ್ಲೇಂಟ್ ಕೊಡಿ. DK ಶಿವಕುಮಾರ್ ಈ ರೀತಿ ಪಿನ್ ಡ್ರೈವನ್ನ ಹಂಚಿದ್ದಾರೆ, ಇಂಥ ಕಡೆ ಹಂಚಿದ್ದಾರೆ, ಇಂಥ ಕಡೆ ಮಾಡಿದ್ದಾರೆ, ಇಂಥ ಕಡೆ ಬಿಟ್ಟಿದ್ದಾರೆ ಅನ್ನೋದನ್ನು ಸಾಕ್ಷ್ಯಾಧಾರಕ್ಕೆ ಸೋರಿಸಿ. ಯಾರೋ ದೇವರಾಜೇಗೌಡ ಮಾತಾಡಿಸ್ತಾ ಒಂದು ಆಡಿಯೋದಲ್ಲಿ ಅವ್ನು ಯಾರೋ ಮಾತಾಡಿದೆ ಅಂತಂದಂಗೆ ಅವನಲ್ಲಿ ಏನು ದೇವರಾಜೇಗೌಡ ಹೇಳೋಣ ಪಿನ್ ಡ್ರೈವ್ನ ನೀನೇ ಕನ್ನಡ ಮಾಡಿಸ್ತೆ ಅಂತ ಹೇಳೋಣ? ಯಾರು ಎಲ್ಲಿ DK ಶಿವಕುಮಾರ್ ಅವರು ಪಿನ್ ಡ್ರೈವ್ ಮಾಡಿಸಿ ಮಾರಾಟ ಇದನ್ನು ಹೊರಗೆ ತಂದಿದ್ದಾರೆ ಅಂತ ಯಾತ ಇದೆ? ಇವ್ರ ರಾಜಕೀಯನ ಇದನ್ನೇನಾದರೂ ಮಾಡಿ ಇದನ್ನು ಬೇರೆ ಕಡೆ ಡೈವರ್ಷನ್ ಮಾಡೋಕ್ಕೋಸ್ಕರ ಇದನ್ನು ಮೊದಲು ಮೂಲದ್ದು ವ್ಯಭಿಚಾರ ಮಾಡಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯ ಅದನ್ನು ಡ್ರಾ ಮಾಡಿದ್ದು ಅವನೇ ಡ್ರಾ ಮಾಡಿದ್ದು. ಅದಾದ ಮೇಲೆ ಅವ್ರ ಡ್ರೈವರ್ ಡ್ರಾ ಮಾಡಿದ್ದು. ಅದಾದ ಮೇಲೆ ದೇವರಾಜೇಗೌಡನ ಕಡೆಗೆ ಹೋಗಿದ್ದು. ಅದಾದ ಮೇಲೆ ಈ ಪಿನ್ ಡ್ರೈವ್ ಎಲ್ಲೆಲ್ಲೋ ಹಂಚಿರೋಂಥದ್ದು. ಈ ಪಿನ್ ಡ್ರೈವ್ ಯಾರ್ಯಾರು ಹಂಚಿದ್ದಾರೆ ಅದೆಲ್ಲ ಯಾರು ಕಾರಣೀಕರ್ತಿರ್ತಾರೆ ಅವ್ರು ಹಾಕ್ತಾರೆ. ಮೊದಲು ನೀವು ಅವನ್ನ ಹಿಡೀರಿ. ಮೊದಲು ಅವನ್ನ ಪುಣ್ಯಾತ್ಮನ ಹಿಡ್ಕೊಬಂದು ಕರ್ನಾಟಕದ ಮತ್ತು ಈ ಭಾರತ ದೇಶದ ಗೌರವ ಉಳಿಸ್ಕೊಡ್ರಪ್ಪ ಅಂದರೆ ನೀವು ಅದು ಬಿಟ್ಟಿದ್ದೀರಿ. ಇದು ಹುಡಿಕೆ ತಿರುಗ್ತಾ ಇದ್ದೀರಲ್ಲ. ಪಿನ್ ಡ್ರೈವ್ ಬಿಟ್ಟರೆ ಎಲ್ಲಿಗೆ ಹೋಗ್ತಾರೆ? ಪಿನ್ ಡ್ರೈವ್ ಬಿಟ್ಟರೆ ಎಲ್ಲಿಗೆ? DK ಶಿವಕುಮಾರ್ ಪಿನ್ ಡ್ರೈವ್ ಬಿಟ್ಟಿದ್ರು ಸಿಗಾಕ್ಯತಾರೆ, ಯಾರು ಪಿನ್ ಡ್ರೈವ್ ಬಿಟ್ಟಿದ್ರು ಸಿಗಾಕ್ಯತಾರೆ. SIT ಇಲ್ವಾ, ತನಿಖೆ ಅಲ್ವಾ? ಅದೇನಾರ ನ್ಯಾಯ ಸಿಗದೆ ಇದ್ರೆ ಆಮೇಲೆ ಹೋರಾಟ ಮಾಡೋಣ. ನಾವು ನೀವೆಲ್ಲ ಒಟ್ಟಿಗೆ ಹೋರಾಟ ಮಾಡೋಣ. ಈ ರಾಜ್ಯದ ಘನತೆ ಗೌರವನ ಉಳಿಸ್ಬೇಕಾದ್ರೆ ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡೋಣಂತೆ. ಇದರಲ್ಲಿ ಏನು ಮುಚ್ಚಾಕ ಪ್ರಶ್ನೆ ಇಲ್ಲ, ಮುಚ್ಚಾಕ ಪ್ರಶ್ನೆ ಇಲ್ಲವೇ ಇಲ್ಲ. ಇದನ್ನ ಯಾರು ಬೇಕಾದ್ರೂ ಹೋರಾಟ ಮಾಡ್ತಕ್ಕಂಥದ್ದೇ. ಆಡಿಯೋವೇ ಈಗ ಕಾಂಗ್ರೆಸ್ಗೆ ಆರೋಪ ಮಾಡ್ಲಿಕ್ಕೆ ಏನು ಆಡಿಯೋದಲ್ಲಿ ಏನಿದೆಯಪ್ಪ? ದೇವರಾಜೇಗೌಡ ಎರಡೂ ಕಡೆಗೂ ಇದನ್ನ ಮಾಡ್ತಾ ಇದ್ದ, ಆ ಕಡೆಗೂ ಮಾಡ್ತಿದ್ದ, ಈ ಕಡೆಗೂ ಮಾಡ್ತಿದ್ದ. ಇವಂತ ಏನೋ ಸರ್ಕಿರ್ಬೋದು ಅಂತ ಅವನು ಅಷ್ಟೊತ್ತಿಗೆ ಒಂದು ವಿಡಿಯೋ ಬಿಟ್ಟಿದ್ದ, ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದ. ಇವಂತ ಏನೋ ಭಾಳ ಭೂತಪ್ಪ ಅಡಗಿರ್ಬೇಕು ಅಂತ ತಿಳ್ಕೊಂಡು ಇವನ್ನ ಬಾರಪ್ಪ ಇಲ್ಲಿ ಏನಪ್ಪ ಅಂತ ಮಾತಾಡಿದ್ರಲ್ಲಿ ಏನು ತಪ್ಪು ಮಾತಾಡಿದ್ದಾರೆ? ಅಲ್ಲೇನು ಪೆನ್ ಡ್ರೈವ್ ವಿಚಾರನೂ ಬಂದಿಲ್ಲ, ಪೆನ್ ಡ್ರೈವ್ ವಿಚಾರನೇ ಅಲ್ಲಿ ಬಂದಿಲ್ಲ. ಪೆನ್ ಡ್ರೈವ್ ವಿಚಾರನೇ ಬಂದಿಲ್ಲ. ಹೌದಪ್ಪ ಏನಪ್ಪ ಆ್ಯಸ್ ಯೂಶುವಲ್ ಮಾತಾಡಿದ್ದಾರೆ. ಏನು ಅಲ್ಲಿ ಅಡಗಿರೋ ಅಂಥದ್ದು? ಏನು ಡಿ ಕೆ ಶಿವಕುಮಾರ್ ಹತ್ರ ದೇವರಾಜೇಗೌಡ ಮಾತಾಡಬಾರ್ದು ಅಂತ ಏನೈತೆ ಕಾನೂನು? DK ಶಿವಕುಮಾರು ಮಾತಾಡಬಾರ್ದು, DK ಶಿವಕುಮಾರ್ ಹತ್ರ ದೇವರಾಜೇಗೌಡ ಮಾತಾಡಬಾರ್ದು ಅಂತ ಕಾನೂನು ಎಲ್ಲೈತೆ? ದೇವರಾಜೇಗೌಡ ಮಾತಾಡಬಾರ್ದು ಅಂತ ಕಾನೂನು ಎಲ್ಲೈತೆ? ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ? ಇರೋ ಸ್ಥಿತಿ ಮಾತಾಡಿದ್ದಾರೆ. ಇದೆಲ್ಲ ಅಲ್ಲ. ಈ ರಾಜ್ಯದ, ಈ ಮಣ್ಣಿನ, ಈ ನೆಲದ ಗೌರವ, ಈ ರಾಜ್ಯದ ಗೌರವ ಇಳಿಬೇಕು. ಇಡೀ ಈ ಭಾರತ ದೇಶದಲ್ಲೇ ಹೆಸರುವಾಸಿಯಾದಂಥ ದೇವೇಗೌಡರ ಕುಟುಂಬದ ಗೌರವ ಉಳಿಬೇಕು ಅನ್ನೋದಾದರೆ ತಪ್ಪಿತಸ್ಥ ಎಲ್ಲಿದ್ದಾನೆ ಅವನಿಗೆ ಎಳ್ಕೊಬಂದು ಅವರನ್ನು ಸಾರಿ ಕೇಳಿಸಿ, ಎಂತೆಂಥವೋ ನಡೆದೋಗ್ಯವು ಈ ದೇಶದಲ್ಲಿ ಅಂಥವ್ರನ್ನ ಕರ್ಕೊಬಂದು ಅವರು ಸಾರಿ ಕೇಳಿಸಿ, ಈಗ ಆಗೋದು ಹಿಂಗಾಗೋಗಿದೆ, ಇಂಥ ಕಾರಣಕ್ಕಾಗಿದೆ,
ಇದನ್ನು ಬಿಟ್ಬಿಟ್ಟು ಮುಂದೆ ನಾವು ಹೋಗೋಣ ಅಂತಕ್ಕಂಥದ್ದನ್ನು ಬಿಟ್ಟು ಇದನ್ನು ದೊಡ್ಡ ಆ ಕಡಿಕೆ ದಿವಸ ಒಂದೊಂದು ಥರ ತಿರು ತಗೊಂಡು ರಾಜಕೀಯ ತಿರು ತಗೊಳೋದು ಸರಿಯಿಲ್ಲ. ಇದು ನನಗೇನೋ ಇಂಟ್ರೆಸ್ಟ್ ಇಲ್ಲ, ರಾಜಕೀಯ ತಿರು ತಗೊಳೋದು ಸರಿಯಿಲ್ಲ, ರಾಜಕೀಯ ತಿರು ತಗೋಬಾರ್ದು. ಪೆನ್ ಡ್ರೈವ್ ಸಾಧನೆ ಏನಿದೆಯಪ್ಪ ತಡ್ರಿ, ಸರ್ಕಾರದ ಪೆನ್ ಡ್ರೈವ್ ಸಾಧನೆ ಏನಿದೆ? ಪೆನ್ ಡ್ರೈವನ್ನ ಡ್ರಾ ಮಾಡಿರೋನು ಕಾರ್ತಿಕ್ ಡ್ರೈವರ್ ಅಲ್ವೇನಪ್ಪ? ಡ್ರೈವರ್ ಡ್ರಾ ಮಾಡಿದ್ದಾನೆ. ಅವನು ಎಲ್ಲೆಲ್ಲೋ ಅವನಿಂದ ಮುಂದೆ ಹೋಗಿದೆ. ಅವರಿಬ್ಬರೇ ಒಪ್ಕೊಂಡಂಗೆ, ದೇವರಾಜೇಗೌಡ ಒಪ್ಕೊಂಡಂಗೆ ನನ್ನ ಹತ್ರ ಇದೆ ಅಂತ ದೇವರಾಜೇಗೌಡ ಒಪ್ಕೊಂಡನೆ. ನಾನು ಇದನ್ನು ಹಾಸನ ಸರ್ಕಲಲ್ಲಿ ಹಾಕಿ ಮಾನ ಮರ್ಯಾದೆ ತೆಗಿತೀನಿ ಅಂತೇಳಿ ಅವನು ಹೇಳಿದ್ದಾನೆ ಸ್ಕ್ರೀನ್ ಮೇಲೆ. ಆಮೇಲೆ ಇವನು ಪೆನ್ ಡ್ರೈವು ಎಲ್ಲಿದೆ ಅಂತಕ್ಕಂಥದ್ದನ್ನು ಕಾರ್ತಿಕ್ ಹೇಳಬೇಕು. ಕಾರ್ತಿಕನ್ನೇ ಕರೆದು ಕೇಳಿ, ಕಾರ್ತಿಕ್ ಯಾರ ಮೇಲೆ ಎಲ್ಲಿದೆ ಅಂತ ಹೇಳ್ತಾನೆ. ಕಾರ್ತಿಕನ ಹತ್ರ ತೆಗೆದ್ರೋನು ಅವನು, ಪಿತೃ ಅವನು, ಅದನ್ನು ಹೊರಗೆ ತೆಗೆದ್ರೋನು ಅವನು ಆ ದೇವರ ಇವನಿಂದ. ಇಲ್ಲ ಇನ್ಯಾರಾದ್ರೂ ಇವನು ಮೊಬೈಲಲ್ಲಿ ಇಟ್ಕೊಂಡಿದ್ದಾಗ ಯಾರು ಪ್ರಜ್ವಲ್ ಇನ್ಯಾರಾದರೂ ಡ್ರಾ ಮಾಡಿರ್ಬೋದು, ಇನ್ಯಾರ ಕಾಣದ ವ್ಯಕ್ತಿ ಡ್ರಾ ಮಾಡ್ಕೊಂಡು ಎಲ್ಲೋ ಬಿಟ್ಟಿರ್ಬೋದು, ಹಂಚಿರ್ಬೋದು. ಈ ಡ್ರೈವರ್ ಹೆಂಚನೆ, ಅವನೇ ಹೆಂಚನೆ, ಇವನೇ ಹೆಂಚನೆ, ಯಾರ ಹೆಂಚನೆ ಅನ್ನೋದನ್ನ ಕಂಡಿಡೀರಿ. ಪೆನ್ ಡ್ರೈವನ್ನ ಸಾಧನೆ ಏನೈತೆ ಅದರಲ್ಲಿ? ಪೆನ್ ಡ್ರೈವ್ ಸಾಧನೆಯಲ್ಲಿ ಮುಚ್ಚಾಕಿ ಕೂತಾರ? ಪೆನ್ ಡ್ರೈವನ್ನ ಬಂದಿರತಕ್ಕಂಥದ್ದು ಹೊರಗಡಿಕೆ ಬಂದಿದೆ, ಅದನ್ನು ಕಂಡುಹಿಡಿಬೇಕಾದ್ದು ಸರ್ಕಾರದ ಕರ್ತವ್ಯ. ಸರ್ಕಾರ ಮಾಡುತ್ತೆ, ಏನು ಒಂದೇ ದಿವ್ಸಕ್ಕಾಗತ್ತಾ? ಮಾಡುತ್ತೆ, ನೋಡ್ತಾ ಇದ್ದಾರೆ. ಅದ್ರ ಮಧ್ಯದಲ್ಲಿ ಇವೆಲ್ಲ ಬಿಡ್ಬೇಕು. ಇವೆಂತೆಂತೂ ಅವನ ಮೇಲೆ ಇವನೇ ಎತ್ತಾಕೋದು, ಪೆನ್ ಡ್ರೈವ್ ಅಲ್ಲಿ ಆಡಿಯೋ ವಿಡಿಯೋ ಇವೆಲ್ಲ ಅಲ್ಲ, ಇವೆಲ್ಲನೂ ಬಿಡಬೇಕು. ನಿಜವಾದ ಸ್ಥಿತಿ ಏನಿದೆ ಅದನ್ನು ಕೊಡಬೇಕು. SIT ಕೊಟ್ಟಿದ್ದಾರೆ, ಅವ್ರನ್ನ ನಂಬಬೇಕು, ಅವ್ರಿಗೆ ಕೊಡಬೇಕು. ಅವ್ರು ಹಿಡಿಲಿಲ್ಲ ಅಂತಂದ್ರೆ ಆಮೇಲೆ ನೋಡೋಣ, ಕರೆಕ್ಟಾಗಿ ನ್ಯಾಯ ತೋರಿಸಲ್ಲ ಅಂದ್ರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.